ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ತಾಲೂಕಾಡಳಿತ, ಪುರಸಭೆ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಬೇಲೂರಿನಲ್ಲಿ ತಾಲೂಕಾಡಳಿತ, ಪುರಸಭೆ ವತಿಯಿಂದ 76ನೇ ಸಂವಿಧಾನ ದಿನವನ್ನ ಆಚರಿಸಿದರು. ಕುಶಾಲನಗರ ಪಟ್ಟಣದ ಶ್ರೀ ನಾಗದೇವತಾ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ 18ನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಪೂಜಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ತಾಲೂಕಾಡಳಿತ, ಪುರಸಭೆ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಸಂವಿಧಾನವನ್ನ ಗೌರವಿಸುವುದು ಮತ್ತು ಅದರಲ್ಲಿ ಉಲ್ಲೇಖಿಸಿರುವ ಬಹು ವಿಧದ ಸಂಸ್ಕೃತಿಯನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಶನಿವಾರ ಸಂತೆ ವಿಘ್ನೇಶ್ವರ ವಿದ್ಯಾಸಂಸ್ಥೆಯ ಉಪನ್ಯಾಸಕ ಜಯಕುಮಾರ್ ತಿಳಿಸಿದರು. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದರು. ಇಂದು ಭಾರತೀಯರೆಲ್ಲರೂ ಸಾಮರಸ್ಯದ ನೆಮ್ಮದಿ ಜೀವನ ನಡೆಸುತ್ತಿದ್ದಾರೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಭಾರತೀಯ ಸಂವಿಧಾನ ರಚನೆಯ ಹಿನ್ನೆಲೆ. ಅದಕ್ಕಾಗಿ ಅಂಬೇಡ್ಕರ್ ಅವರು ಪಟ್ಟ ಶ್ರಮವನ್ನು ಅರ್ಥೈಸಿಕೊಂಡಾಗ ಮಾತ್ರ ಸಂವಿಧಾನದ ಮಹತ್ವತೆ ತಿಳಿಯುತ್ತದೆ ಎಂದ ಅವರು, ಭಾರತೀಯಕ್ಕಿಂತ ಮಿಗಿಲಾದ ಧರ್ಮ, ಸಂವಿಧಾನಕ್ಕಿಂತ ಶ್ರೇಷ್ಠ ಗ್ರಂಥ ಬೇರೊಂದಿಲ್ಲ. ದೇಶದ ಜನತೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನಿಕ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಈ ದಿನವು ಮಹತ್ವದಾಗಿದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್, ನಮ್ಮ ಸಂವಿಧಾನ ದೇಶದ ಜನರನ್ನ ಸಶಕ್ತಗೊಳಿಸಿದೆ, ಸರ್ವರಿಗೂ ಸಮಾನತೆ ಒದಗಿಸಿದೆ, ಮೂಲಭೂತ ಹಕ್ಕುಗಳು, ಕರ್ತವ್ಯವನ್ನ ನೀಡಿದೆ. ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬಲ. ನಮ್ಮ ಸಂವಿಧಾನವು ನಮ್ಮೆಲ್ಲರನ್ನ ರಕ್ಷಿಸುವ ಬಹುದೊಡ್ಡ ಕಾನೂನು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಮಾತನಾಡಿ, ಭಾರತದ ಸಂವಿಧಾನವು ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನಮಾನ ಪಡೆದಿದ್ದು ಹಲವು ದಾಖಲೆಗಳಿಗೆ ಪಾತ್ರವಾಗಿದೆ. ಭಾರತದಂತಹ ನೂರಾರು ಜಾತಿ, 16 ಧರ್ಮ, ವೈವಿಧ್ಯಮಯವಾದ ಸಂಸ್ಕೃತಿ, ಆಚರಣೆಗಳಿಂದ ಕೂಡಿರುವ ದೇಶಕ್ಕೆ ಸಂವಿಧಾನವನ್ನು ರೂಪಿಸುವುದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು. ಭಾರತವು ಇಂದು ಜಾಗತಿಕ ಮಟ್ಟದಲ್ಲಿ ಗಮನಾರ್ಹ ಸ್ಥಾನ ಪಡೆದಿದ್ದರೆ ಅದಕ್ಕೆ ಕಾರಣ ನಮ್ಮ ಸಶಕ್ತವಾದ ಸಂವಿಧಾನ ಎಂದರು. ಇದೇ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ಪುರಸಭೆ ಮಾಜಿ ಅಧ್ಯಕ್ಷ ಜಯವರ್ಧನ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ನಾಗೇಶ್, ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ದಾಮೋದರ್, ಅಂಬೇಡ್ಕರ್ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಜಯಪ್ರಕಾಶ್, ಕರ್ನಾಟಕ ಕಾವಲು ಪಡೆಯ ಜಿಲ್ಲಾಧ್ಯಕ್ಷ ಕೃಷ್ಣ, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ವೀರಣ್ಣ, ಶ್ರೀನಿವಾಸ್, ಪುರಸಭೆ ಮಾಜಿ ಸದಸ್ಯ ಜಯಲಕ್ಷ್ಮಮ್ಮ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತರು ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು.
ಅಸಹ್ಯತೆಯನ್ನು ಅನುಭವಿಸಿದಂತಹ ಒಬ್ಬ ವ್ಯಕ್ತಿಯಿಂದ ಬರೆಯಲ್ಪಟ್ಟಂತಹ ಒಂದು ಪವಿತ್ರವಾದಂತಹ ಜಗತ್ತಿನ ಶ್ರೇಷ್ಠವಾದಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ಅದು ಭಾರತದ ಹೆಮ್ಮೆಯ ನಮ್ಮ ಸಂವಿಧಾನ. ಆ ಸಂವಿಧಾನವನ್ನ ಇವತ್ತು ನಾವು ಕರಡು ಸಮಿತಿಯಿಂದ ರಚನಾ ಸಮಿತಿಗೆ ಹಸ್ತಾಂತರಿಸಿದಂತಹ ಒಂದು ಪುಣ್ಯ ದಿನವನ್ನಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಾವು ಅನೇಕ ಧರ್ಮ ಗ್ರಂಥಗಳನ್ನು ನೋಡಿದ್ದೇವೆ. ಇಸ್ಲಾಂ ಧರ್ಮೀಯರು ಕುರಾನ್ ಅನ್ನು ಅನುಸರಿಸಿ ಬದುಕು ನಡೆಸ್ತಾರೆ, ಧರ್ಮವನ್ನು ಮುನ್ನಡೆಸ್ತೀವಿ. ಕ್ರೈಸ್ತರು ಬೈಬಲ್ ಅನ್ನ ಅನುಸರಿಸಿ ಧರ್ಮವನ್ನು ಮುನ್ನಡೆಸ್ತಾರೆ. ಹಿಂದೂಗಳು ಭಗವದ್ಗೀತೆಯನ್ನ, ರಾಮಾಯಣ ಮಹಾಭಾರತವನ್ನು ಅನುಸರಿಸಿ ಮುನ್ನಡೆಸ್ತಾರೆ. ಬೌದ್ಧರು ತ್ರಿಪಿಟಕಗಳನ್ನ ಅನುಸರಿಸಿ ಮುನ್ನಡೆಸ್ತಾರೆ. ಜಂಡವಸ್ತವನ್ನ, ಗುರು ಗ್ರಂಥ ಸಾಹೇಬನ್ನ, ಹೀಗೆ ಅವರವರ ಧರ್ಮ ಗ್ರಂಥವನ್ನು ಅನುಸರಿಸಿ ಧರ್ಮವನ್ನು ನಡೆಸ್ತಾರೆ. ಆದ್ರೆ ಎಲ್ಲ ಧರ್ಮೀಯರು, ಭಾರತದಲ್ಲಿರತಕ್ಕಂತಹ ಅಷ್ಟು ಧರ್ಮೀಯರು ಸೇರಿ ಅನುಸರಿಸಿ ನಡೀತಕ್ಕಂತಹ ಏಕೈಕ ಗ್ರಂಥ ಅಂತ ಹೇಳಿದ್ರೆ ಅದು ಸಂವಿಧಾನ. ಹಾಗಾಗಿ ಉಳಿದೆಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಸರ್ವಶ್ರೇಷ್ಠವಾದ ಗ್ರಂಥ ಏನಾದ್ರೂ ನಮ್ಮ ಭಾರತ ದೇಶದ ವ್ಯವಸ್ಥೆಯಲ್ಲಿ ಇದೆ ಅನ್ನೋದಾದ್ರೆ ಅದ್ಯಾವುದು? ಅದು ಸಂವಿಧಾನ. ಅಂತ ಸಂವಿಧಾನದ ಒಂದು ದಿನವನ್ನ ಇವತ್ತು ನಾವು ನೀವೆಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾಗಿ, ಗೌರವಯುತವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇಡೀ ವಿಶ್ವದ ಎಲ್ಲಾ ದೇಶಗಳಲ್ಲಿ ಇರತಕ್ಕಂಥ ಸಂವಿಧಾನಕ್ಕಿಂತ ಭಾರತ ದೇಶದ ಈ ಸಂವಿಧಾನಕ್ಕೆ ಯಾಕೆ ಅಷ್ಟೊಂದು ಶ್ರೇಷ್ಠತೆ, ಅಷ್ಟೊಂದು ಘನತೆ? ಸುಮ್ಮನೆ ಯಾರೋ 4 ಜನ ಪಂಚಾಯಿತಿಯ ಮಾತಿನ ತರ ಕೂತು ಬರೆದಿದ್ದಲ್ಲ. ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 80 ದೇಶಗಳ ಸಂವಿಧಾನವನ್ನ ಕೂಲಂಕುಷವಾಗಿ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರುವ ಒಂದೊಂದು ಒಳ್ಳೆಯ ಅಂಶಗಳನ್ನ ನಾವು ಎರವಲು ಪಡೆದು ಈ ಸಂವಿಧಾನವನ್ನ ರಚನೆಯನ್ನ ಮಾಡಿರ್ತಕ್ಕಂಥದ್ದು. ನಮ್ಮ ಸಂವಿಧಾನದ ಮೂಲ ತತ್ವ ಏನಪ್ಪಾ ಅಂದ್ರೆ, ನಮ್ಮ ಭಗವದ್ಗೀತೆಯಲ್ಲಿ ಏನು ಶ್ರೀಕೃಷ್ಣ ಹೇಳ್ತಾನೋ, ಸರ್ವಜನೋ ಸುಖಿನೋ ಭವಂತು. ಆ ಸರ್ವಜನೋ ಸುಖಿನೋ ಭವಂತು ಅನ್ನುವ ಮಾತನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ರಚನೆಯಾಗಿರುವಂತದ್ದು ನಮ್ಮ ಸಂವಿಧಾನ. ನಿಮ್ಗೆಲ್ಲ ಗೊತ್ತಿರಲಿ ಮಕ್ಕಳೇ, ನಮ್ಮ ಭಾರತ ದೇಶದಲ್ಲಿ ಮೊದಲು ಸಂವಿಧಾನ ಬರೆದದ್ದೆಲ್ಲಿ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿದ್ದಂತ ಅನುಭವ ಮಂಟಪದಲ್ಲಿ ಮೊದಲ ಸಂವಿಧಾನವನ್ನ ಬರೆಯಲಾಯಿತು. ವಚನಗಳ ಮೂಲಕ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಏನು IPC ಇದೆ, CPC ಇದೆ, ಆ ಎಲ್ಲ ಕಾಯ್ದೆಗಳನ್ನ ಬರೆದದ್ದೆಲ್ಲಿ ಅಂತಂದ್ರೆ ಅಲ್ಲಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ನೋಡಿ, ಎಲ್ಲವೂ ಇದೆ ಅಲ್ಲಿ. ನಮ್ಮ ಕಾನೂನಿನಲ್ಲಿ ಏನು ಕಾಯ್ದೆಗಳನ್ನ ಮಾಡುತ್ತಿದ್ದೇವೆ, ಆ ಕಾಯ್ದೆಗಳು ಈ ವಚನಗಳ ಮೇಲೆ ಪೂರಕವಾಗಿ ರಚನೆ ಆಗಿರುವಂಥದ್ದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರನ್ನ ಕಂಡು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ. IPC ಕೋಡ್ಗಳೇನು ಹೇಳುತ್ತೆ? ಇದನ್ನೇ ಹೇಳೋದು. ಕದ್ರೆ ಇಂಥ ಶಿಕ್ಷೆ, ಸುಳ್ಳು ಹೇಳಿದ್ರಿಂತ ಶಿಕ್ಷೆ, ಅಪಮಾನ ಮಾಡಿದ್ರಿಂತ ಶಿಕ್ಷೆ, ಹೀಯಾಳಿಸಿದ್ರಿಂತ ಶಿಕ್ಷೆ. ಇದನ್ನ 12ನೇ ಶತಮಾನದಲ್ಲೇ ಬಸವಣ್ಣನವರು ಬರೆದಿಟ್ಟಿದ್ರು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸಬೇಕಾಯ್ತದೆ. ಯಾಕಂದ್ರೆ ಇವತ್ತು ನಾವು ಈ ಮುಖ್ಯವಾಗಿ ವೇದಿಕೆ ಸಿಕ್ಕಿದೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ.
ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ನಾವಿದ್ದೀವಿ, ನಮಗೊಂದು ಹಕ್ಕಿದೆ, ನಾವು ಒಂದು ಮಾತಾಡುವಂತ ಚಾಣಕ್ಯ ಇದ್ದೀವಿ ಅಂದ್ರೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೆನೆಸಲೇಬೇಕಾಯ್ತದೆ. ಇವತ್ತು ಅವರೆಲ್ಲರೂ ನಮಗೆ ಒಂದು ಕಾಲಘಟ್ಟದಲ್ಲಿ ಸಂವಿಧಾನ ಕೊಟ್ಟಿಲ್ಲ ಅಂತಂದ್ರೆ ನಾವು ಯಾವ ಕಾರಣಕ್ಕೂ ಇಲ್ಲಿ ನಿಲ್ಲಕ್ಕೂ ಆಯ್ತಿದ್ದಿಲ್ಲ, ವೇದಿಕೆ ಮೇಲೆ ಕೂರಕ್ಕೂ ಆಯ್ತಿದ್ದಿಲ್ಲ. ನಾವು ಯಾವುದೋ ಒಂದು ಮೂಲೆಯಲ್ಲಿ ನಿಂತು ಒಂದು ಭಾಷಣಗಳು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕಿತ್ತು. ಅಂದಿನ ಕಾಲಘಟ್ಟದಲ್ಲೇ ಸಂವಿಧಾನ ಬರೆಯುವಾಗಲೇ ಬರೆದಿದ್ರು, ಮುಂದಿನ ಕಾಲಘಟ್ಟದಲ್ಲಿ ರಾಜರು ಕೂಡ ನಿಮ್ಮ ಬಳಿ ಬಂದು ಮತ ಕೇಳ್ತಾರೆ ಅನ್ನುವಂಥ ಚಿಂತನೆಯ ನುಡಿಗಳನ್ನ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಮೈಸೂರು ರಾಜರಾದಂಥ ಯದುವೀರವರು ಸಹ ಇವತ್ತು ಸಾಮಾನ್ಯ ಜನರ ಬಳಿ ಬಂದೇ ಮತ ಕೇಳಿ ಇವತ್ತು ಸಂಸದರಾಗಿದ್ದಾರೆ. ಯಾಕಂದ್ರೆ ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಷ್ಟು ಸಂಕಟಗಳು, ಎಷ್ಟು ನೋವುಗಳನ್ನ ಅನುಭವಿಸಿದ್ರು ಅಂದ್ರೆ ಆ ನೋವುಗಳು, ಆ ಕಷ್ಟಗಳು ಅವರಿಗೆ ಗೊತ್ತಿದೆ. ಯಾಕಂದ್ರೆ ಆ ಪರಿಸ್ಥಿತಿಯಲ್ಲಿ ಅವರು ಮಾತಾಡುವಾಗ ತುಂಬಾ ಹೇಳಿದ್ರು. ಯಾಕಂದ್ರೆ ಅಂಬೇಡ್ಕರ್ ಅವರು ರಾತ್ರಿ 12 ಗಂಟೆ ಸಮಯದಲ್ಲಿ ಬರಬೇಕಿತ್ತು, ಎಲ್ಲ ಮನಗಿದಂಥ ಸಂದರ್ಭದಲ್ಲಿ ಜನಗಳು ಓಡಾಡಬೇಕಿತ್ತು ಅಂತ. ಆದರೆ ಇವತ್ತು ಎಲ್ಲರೂ ಸಹ ಸಮಾನತೆಯಲ್ಲಿ ಓಡಾಡಿ ಎಲ್ಲ ನಮ್ಮ ಎಲ್ಲ ಜಾತಿಗಳು ಇರ್ಬೋದು, ಯಾವುದೇ ಜಾತಿ ಜನಾಂಗ ಅನ್ನುವಂಥದ್ದಲ್ಲ, ಎಲ್ಲ ಜನಾಂಗದವರು ಒಂದಾಗಿರಿ, ಎಲ್ಲ ಸಮಾನತೆಯ ಬಾಳಿಯಲ್ಲಿ ಬಾಳಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಆದರ್ಶವನ್ನು ಕಟ್ಟಿಕೊಟ್ಟಂಥವ್ರು ಡಾಕ್ಟರ್ BR ಅಂಬೇಡ್ಕರ್. ಯಾಕಂದ್ರೆ ಎಷ್ಟು ಹೇಳಿದ್ರು ಸಾಲದಿಲ್ಲ. ಇವತ್ತು ನಾವು ಎಲ್ಲದಕ್ಕೂ ಜಗಳ ಮಾಡ್ತಾ ಇದ್ದೀವಿ. ಏನಾದರೂ ಒಂದು ಕೆಲಸ ಪಡಿಬೇಕಂದ್ರೆ ನಮಗೆ ಮೀಸಲಾತಿಲೇ ಪಡಿತೀವಿ, ಅದೇ ನಮಗೆ ಪ್ರಮೋಷನ್ ಬೇಕಂದ್ರೆ ಮೀಸಲಾತಿಲಿ ಪಡಿತಿದ್ದೀವಿ. ಎಲ್ಲ ಸರ್ಕಾರದಿಂದ ಸಿಕ್ಕುವಂಥ ಎಲ್ಲ ಸವಲತ್ತುಗಳನ್ನ ಪಡೆಯೋಕ್ಕೆ ಮುಖ್ಯ ಕಾರಣವೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕಂದ್ರೆ ಒಂದು ದಲಿತ ಜನಾಂಗಕ್ಕೆ ಅನ್ನುವಂಥ ನಿಟ್ಟಿನಲ್ಲೇ ಒಂದು ಸಂವಿಧಾನದಲ್ಲಿ ಒಂದು ಅದರದೇ ಆದಂಥ ಒಂದು ಸ್ಥಾನಮಾನನ ಖಂಡಿಸಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಅವರ ಒಂದು ದಿನದ ರೂಪದಲ್ಲಿ ನಾವೇನು ಸಂವಿಧಾನದ ಪೀಠಿಕೆಯ ರೂಪದಲ್ಲಿ ಇವತ್ತು ಆಚರಣೆ ಮಾಡೋಕ್ಕೆ ಇವತ್ತು ನಮ್ಮ ಕಿರಣ್ ಜಿ ಗೌರವರ ನೇತೃತ್ವದಲ್ಲಿ ಇವತ್ತು ಅಚ್ಚುಕಟ್ಟಾಗಿ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಅವರೊಂದಿಗೆ ನಮ್ಮ ಪುರಸಭೆ ಇರ್ಬೋದು, ಹಾಗೆ ನಮ್ಮ ತಾಲೂಕು ಪಂಚಾಯಿತಿ ಇರ್ಬೋದು, ಎಲ್ಲರ ಅಧಿಕಾರಿಗಳೊಂದಿಗೆ ಸಂಘ ಸಂಸ್ಥೆಗಳು ಇವತ್ತೆಲ್ಲರೂ ನಿಂತು ಇವತ್ತು ಸಂವಿಧಾನದ ಪೀಠಿಕೆಯ ಮೂಲಕ ನಾವು ಇವತ್ತು ಸಮಾಜದ ಒಂದು ವೇದಿಕೆನ ಇವತ್ತು ಹಂಚಿ ಇವತ್ತು ನಮ್ಗೊಂದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟವ್ರಿಗೆ ನಿಮ್ಮೆಲ್ಲರಿಗೂ ಒಂದಿಸಿ ನಾನು 1-2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಶ್ರೀ ನಾಗದೇವತಾ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ 18ನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಪೂಜಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ಮಾರ್ಕೆಟ್ ರಸ್ತೆಯಲ್ಲಿ ಶ್ರೀ ನಾಗದೇವತಾ ಸೇವಾ ಸಮಿತಿ ಟ್ರಸ್ಟ್, ಯುವಕ ಸಂಘ ಮತ್ತು ಮಹಿಳಾ ಸಂಘದ ವತಿಯಿಂದ 18ನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಪೂಜಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಶ್ರೀ ನಾಗದೇವತೆ ದೇವಾಲಯದಲ್ಲಿ 18ನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತ ಸನ್ನಿಧಾನದಲ್ಲಿ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಗಣಪತಿ ಹೋಮ, ಪಂಚಮಿ ಪೂಜೆ, ಅಭಿಷೇಕ, ಮಂಗಳಾರತಿ ನೆರವೇರಿಸಿ ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ನೆರವೇರಿದ ಭಕ್ತಾದಿಗಳು ದೇವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವಿನಿಯೋಗ ಮಾಡಲಾಯಿತು. ಶ್ರೀ ನಾಗದೇವತಾ ಸೇವಾ ಸಮಿತಿ ಮಾರ್ಕೆಟ್ ಕುಶಾಲನಗರ ಇದರ ವತಿಯಿಂದ 18ನೇ ವರ್ಷದ ಷಷ್ಠಿ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ನಾವೊಂದು 12,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸಂಜೆ ರಾಜ್ಯ ಮಟ್ಟದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ಇಂದು ಬೆಳಿಗ್ಗೆ ಪಂಚಮಿಯ ಅಭಿಷೇಕ ಮತ್ತು ದೇವರಿಗೆ ಪೂಜೆಗಳಾಗಿವೆ. ಮಧ್ಯಾಹ್ನ
ನಾಗದೇವತೆ ಸೇವಾ ಸಮಿತಿ ಮಾರ್ಕೆಟ್ ಅಷ್ಟೇ 18 ವರ್ಷದ ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೃಷ್ಟಿ ಹಬ್ಬನ ಪ್ರತಿ ವರ್ಷನೂ ಇಲ್ಲಿಗೆ ನಮ್ಮಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ. ಈಗಾಗಲೇ 12,000 ಜನಕ್ಕೆ ಅನ್ನದಾನ ಮಾಡಿದ್ದೇವೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಭಕ್ತರಿಗಳೆಲ್ಲ ಆಗಮಿಸಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ದಾರೆ. ಏನು ಇವತ್ತಿನ ಪೂಜೆ ಪುರಸ್ಕಾರಗಳು ನಾಗದೇವತೆಯಿಂದ ಎಲ್ಲ ಸರ್ವ ಅಭಿಮಾನಿಗಳಿಂದನೂ ಸರ್ವ ಭಕ್ತಾದಿಗಳಿಂದನೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆಯೇ ಸಂಜೆ 6 ಗಂಟೆಯಿಂದ 11 ಗಂಟೆ ಗಂಟ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಇದೆ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಬೇಕು ಮತ್ತು ಹೆಚ್ಚಿನ ಜನಸಂಖ್ಯೆ ಬಂದು ಇದನ್ನು ಇದು ಮಾಡಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಮಡಿಕೇರಿಯ ಸಂತ ಮೈಕಲರ ಶಾಲೆಯಲ್ಲಿ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕನ್ನಡಪ್ರಭ ದಿನಪತ್ರಿಕೆ, ರೋಟರಿ ಮಿಸ್ಟಿ ಹಿಲ್ಸ್ ಮಡಿಕೇರಿ, ಇನ್ನರ್ವಿಲ್ ಕ್ಲಬ್ ಮಡಿಕೇರಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕೊಡಗು ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಮಡಿಕೇರಿಯ ಸಂತ ಮೈಕಲರ ಶಾಲೆಯಲ್ಲಿ ಮಡಿಕೇರಿ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮಡಿಕೇರಿ ಸಂತ ಮೈಕಲರ ಶಾಲೆಯಲ್ಲಿ ನಡೆದ ಮಡಿಕೇರಿ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತಾಲೂಕಿನ ವಿವಿಧ ಶಾಲೆಯ ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ಗಮನ ಸೆಳೆದರು. ಸ್ಪರ್ಧೆಯಲ್ಲಿ ಮಡಿಕೇರಿ ನಗರ ಸೇರಿದಂತೆ ದೂರದ ಕರಿಕೆ, ಮದೆನಾಡು, ಕಡಗದಾಳು ಹಾಗೂ ವಿವಿಧ ಕಡೆಯ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಶಸ್ತಿ ಗಳಿಸಿದರು. ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಮಡಿಕೇರಿ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ದಿನೇಶ್ ಕೆ ಮಾತನಾಡಿ, ಮಕ್ಕಳಲ್ಲಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸುವ ಮೂಲಕ ಅರಣ್ಯ ಹಾಗೂ ವನ್ಯಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ನ ಅಧ್ಯಕ್ಷ ರತ್ನಾಕರ್ ರೈ ಮಾತನಾಡಿ, ಮಕ್ಕಳಿಗೆ ಕಲೆಗಳು ಕೇವಲ ಹವ್ಯಾಸವಲ್ಲ, ಅವು ಅವರ ವ್ಯಕ್ತಿತ್ವ ನಿರ್ಮಾಣಕ್ಕೆ, ಭಾವನಾತ್ಮಕ ಬೆಳವಣಿಗೆ ಮತ್ತು ಭವಿಷ್ಯದ ದೃಷ್ಟಿಕೋನ ರೂಪಿಸಲು ಸಹಕಾರ ಮಾಡುತ್ತದೆ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು ಎಂದರು. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ, ವಿವಿಧ ಶಾಲೆಗಳ ಹಲವು ಮಕ್ಕಳನ್ನು ಸೇರಿಸಿ ಇಷ್ಟು ದೊಡ್ಡ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿರುವುದು ಉತ್ತಮ ಕಾರ್ಯ ಎಂದರು. ಮಡಿಕೇರಿ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಲಲಿತಾ ರಾಘವನ್, ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ಕಾರ್ಯದರ್ಶಿ ಬಿಕೆ ಕಾರ್ಯಪ್ಪ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಕಾರ್ಯದರ್ಶಿ ಎಂ ಧನಂಜಯ್, ಮಡಿಕೇರಿ ಇನ್ನರ್ವಿಲ್ ಕ್ಲಬ್ ಕಾರ್ಯದರ್ಶಿ ನಮಿತಾ ಆರ್ ರೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಿಮ್ಮ ಕೆಲವು ಚಿತ್ರಕಲೆಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರಶಸ್ತಿಯಿಂದ ಕೊಡುವಂಥದ್ದು ಕೇವಲ ನಾಮನಿವಾಸನೆ ಮಾಡ್ತಾ ಇದೆ. ನಿಮ್ಮಲ್ಲಿರುವ ಪ್ರತಿಭೆ ಇನ್ನೂ ಹೆಚ್ಚು ಹೆಚ್ಚು ಹೊರಗೆ ಬರಬೇಕು. ಇನ್ನೂ ನಿಮ್ಮ ಕಲೆಯ ಗುಣಗಳು ಬೆಳೆಯಬೇಕು. ಇನ್ನೂ ನೀವು ಈ ನಮ್ಮ ಪರಿಸರ ಹಾಗೂ ಈ ಬಂದಿನ ಏನು ವಿಷಯ ಇತ್ತು ವನ್ಯಜೀವಿ ಇದಕ್ಕೆ ಪೂರಕವಾಗಿ ನಿಮ್ಮ ಮನಸ್ಸಿನೊಳಗೆ ಹಾಸು ಹೋಗಬೇಕು ಅಂತ ಹೇಳಿ ಪ್ರತಿ ಬಾರಿ ಕೂಡ ಮಾಡಬೇಕು. ಹಾಗಾಗಿ ಇವತ್ತು ಬಹಳಷ್ಟು ಚಿತ್ರಕಲೆಗಳು ಅದ್ಭುತವಾಗಿ ಮೂಡಿ ಬಂದು ನಮ್ಮ ಇಲ್ಲಿನ ತೀರ್ಪುಗಾರರಾಗಿ ಬಂದಿರುವಂತಹ ಪ್ರಸನ್ನ ಸರ್ ಹಾಗೂ ರಾಮಗಾವಜಿಯವರು ನಿಮ್ಮ ಚಿತ್ರಕಲೆಗಳನ್ನು ಇನ್ನೂ ಯಾರಿಗೆ ಮೊದಲನೇ ಬಹುಮಾನ ಕೊಡಬೇಕು, ಯಾರಿಗೆ ಎರಡನೇ ಬಹುಮಾನ ಕೊಡಬೇಕು, ಯಾರಿಗೆ ಮೂರನೇ ಬಹುಮಾನ ಕೊಡಬೇಕು ಅಂತ ಹೇಳಿ ಈ ಪ್ರಶಸ್ತಿ ಘೋಷಣೆ ಮಾಡೋದ್ರಲ್ಲೇ ತಲ್ಲೀನರಾಗಿದ್ದಾರೆ. ನಂತರ ನಿಮ್ಮ ಈ ಏನು ಚಿತ್ರಕಲೆ ಮೂಡಿ ಬಂದಿದೆ ಅವರನ್ನು ಕೂಡ ಬೆಳಗುಗೊಳಿಸಿದೆ. ನಮ್ಮ ಈ ನೆಲೆಯಿರುವಂತಹ ರೋಟರಿ ಇರ್ಬೋದು, ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು, ಅರಣ್ಯ ಇಲಾಖೆಯ ದಿನೇಶ್ ಇರ್ಬೋದು, ಪತ್ರಕರ್ತರ ಮಾಧ್ಯಮಗಳು, ಶಿಕ್ಷಕರು, ಉಪನ್ಯಾಸಕರು ಪ್ರತಿಯೊಬ್ಬರಿಗೂ ಕೂಡ ನಿಮ್ಮೆಲ್ಲರ ಚಿತ್ರಕಲೆ ಇಷ್ಟ ಆಗಿದೆ. ಈ ಮುಂದೆ ಕೂಡ ಇದೇ ರೀತಿಯ ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಾ? ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಸರಿಯಾಗಿ ಚಿತ್ರಕಲೆಯನ್ನು ನೀವು ಮುಗಿಸ್ಕೊಂಡ್ರೆ ಊಟ ಖಂಡಿತವಾಗ್ಲೂ ಒಂದು ಕಡೆ ಕೊಡ್ತೀವಿ, ಸರಿನಾ? ಒಬ್ಬರು ಬೇರೆ ಬೇರೆ ರೀತಿಯಲ್ಲಿ ವೆರೈಟೀಸ್ ಆಫ್ ಡ್ರಾಯಿಂಗ್ ಜಿಂಕೆನ ಒಂದು ವಿಡಿಯೋದಾಗ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿಯಲ್ಲೇ ಮಾಡಿದ್ದೀರಾ. ಇನ್ನು ಮುಂದೆ ಇದರಲ್ಲಿ ಅಭ್ಯಾಸ ಮಾಡಿಸಲು ತುಂಬ ಕ್ರಿಯೇಟಿವಿಟಿಯಾಗಿ ಡ್ರಾಯಿಂಗ್ ಮಾಡಿ ಎಲ್ಲ ಕಾಂಪಿಟೇಷನ್ಸ್ ಹೋಗಿ ವಿನ್ನರ್ ಆಗಿ ಬನ್ನಿ. ನಮ್ಮ ಕೊಡಗಿಗೆ ಕೀರ್ತಿಯಾಗಿ. ಥ್ಯಾಂಕ್ ಯು ಸೋ ಮಚ್. ರೋಟರಿ ಮಿಸ್ಟಿ ಇರ್ಬೋದು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು, ರೋಟರಿ ಇರ್ಬೋದು, ಹಾಗೆ ಅರಣ್ಯ ಘಟಕಗಳು ಇರ್ಬೋದು, ಸ್ಪಂದನೆ ಮಾಡಿ ಇವತ್ತು ಒಂದು ಒಳ್ಳೆಯ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನ ಆಯೋಜನೆ ಮಾಡಿ ಸುಮಾರು 400 ಮಕ್ಕಳು ಭಾಗವಹಿಸುತ್ತಿಲ್ಲ. ಮತ್ತೆ ಎಲ್ಲರಿಗೂ ಬಹುಮಾನ ಬರುತ್ತಿಲ್ಲ, ಆದರೆ ಭಾಗವಹಿಸಿಕೆ ಮುಖ್ಯ. ಇವೆಲ್ಲ ಭಾಗವಹಿಸಿದ್ದೀರ. ಯಾಕೆಂದರೆ ಈಗಾಗಲೇ ನಾನು ಡ್ರಾಯಿಂಗ್ ಮಾಡುವಾಗ ಎಲ್ಲರೂ ನೋಡಿದೆ,
ಕೃಷಿಯಲ್ಲಿ ಮಾಡಬೇಕು ಒಂದು ಬೇಗ ಮಾತು ಮುಗಿಸಿದ್ರ ಅಂತ ಹೇಳುವಾಗ 5 ನಿಮಿಷದಲ್ಲಿ ನಮ್ಗೆ ಏನು ಪ್ರಾಯ ಆಗುತ್ತೆ 5 ನಿಮಿಷದಲ್ಲಿ ಕೊಟ್ಟಬೇಕಂದ್ರೆ ಅಷ್ಟು ನೀಟಾಗಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಬಿಜೆಎಸ್ ವಿದ್ಯಾಸಂಸ್ಥೆ ಆವರಣದಲ್ಲಿ ವೀರಶೈವ ಧಾರ್ಮಿಕ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೊಡಗು ಜಿಲ್ಲಾ ಘಟಕ ಹಾಗೂ ಮಹಾಸಭಾದ ಸೋಮವಾರಪೇಟೆ ತಾಲೂಕು ಘಟಕ ಹಾಗೂ ಮಹಾಸಭಾದ ಯುವ ಘಟಕದ ವತಿಯಿಂದ ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಬಿಜೆಎಸ್ ವಿದ್ಯಾಸಂಸ್ಥೆ ಆವರಣದಲ್ಲಿ ಬಸವಣ್ಣನವರ ಜಯಂತಿ, ಹಾನಗಲ್ ಕುಮಾರಸ್ವಾಮಿ ಜಯಂತಿ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹಾಗೂ ರೇಣುಕಾಚಾರ್ಯ ಜಯಂತಿ ಅಂಗವಾಗಿ ಧಾರ್ಮಿಕ ಸಭೆ, ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಸಹಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಬಸವಣ್ಣನ ಅನುಯಾಯಿಗಳಾದ ನಾವು ಸಮಾಜಮುಖಿ ಚಿಂತನೆಗಳನ್ನು ಅಳವಡಿಸಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುವ ಮೂಲಕ ಇತರರಿಗೆ ಮಾದರಿಯಾಗಿ ಬದುಕಬೇಕು ಎಂದರು. ವೀರಶೈವ ಲಿಂಗಾಯತ ಜಿಲ್ಲಾ ಮಹಾಸಭಾದ ವತಿಯಿಂದ ಕುಶಾಲನಗರದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸಮಾಜದ ಬಸವ ಭವನ ಕಟ್ಟಡ ನಿರ್ಮಾಣಕ್ಕೆ ತಮ್ಮ ಶಾಸಕರ ಅನುದಾನದಲ್ಲಿ 10 ಲಕ್ಷ ರು ಅನುದಾನವನ್ನು ಒದಗಿಸುವುದಾಗಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಭರವಸೆ ನೀಡಿದರು. ಧಾರ್ಮಿಕ ಸಭೆಯಲ್ಲಿ ಧರ್ಮ ಮತ್ತು ಸಮಾಜದ ಕುರಿತು ಆಶಯ ಭಾಷಣ ಮಾಡಿದ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಸಮಾನತೆ ಸಾರಿದ ಶರಣರ ಚಿಂತನೆಗಳಿಗೆ ಸಮನಾದ ಶಕ್ತಿ ಇಲ್ಲ. ಎಲ್ಲ ಕಾಲಕ್ಕೂ ಶರಣರ ಚಿಂತನೆಗಳು ಅನ್ವಯವಾಗುವುದು ಶರಣ ತತ್ವಗಳ ಚಿಂತನೆಯ ವಿಶೇಷತೆ ಎಂದು ತಿಳಿಸಿದರು. ನುಡಿದಂತೆ ನಡೆ, ನಡೆದಂತೆ ನುಡಿ ಎಂದು ತಿಳಿಸುವ ಶರಣರ ವಚನಗಳು ಕಾಯಕ, ದಾಸೋಹ ಮತ್ತು ಪ್ರಸಾದ ಸಂಸ್ಕೃತಿಯನ್ನು ಸಾರುತ್ತಿದೆ. ನಮ್ಮನ್ನು ನಾವು ತಿದ್ದಿಕೊಳ್ಳಲು ಸಹಕಾರಿಯಾಗಿವೆ ಎಂದರು. ಇದೇ ಸಂದರ್ಭ ಕಲ್ಲಹಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷರಾದ ಎಚ್.ವಿ. ಶಿವಪ್ಪ ವಹಿಸಿದ್ದರು. ಜಿಲ್ಲಾ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಟಿ.ಎಸ್. ಶಾಂಬಶಿವಮೂರ್ತಿ, ಕೋಶಾಧಿಕಾರಿ ಎಚ್.ಪಿ. ಉದಯಕುಮಾರ್, ಮಹಾಸಭಾದ ಉಪಾಧ್ಯಕ್ಷರಾದ ರಶ್ಮಿ, ಪ್ರವೀಣ್, ದಾಸೋಹ ಸಂಚಾಲಕರಾದ ನಿರ್ದೇಶಕ ಬಾಲಶಂಕರ್, ಮಹಾಸಭಾದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರಾದ ಕೆ.ಪಿ. ಆದರ್ಶ್, ಕಾರ್ಯದರ್ಶಿ ಎಂ.ಎನ್. ಚಂದ್ರಶೇಖರ್, ಕುಶಾಲನಗರ ತಾಲೂಕು ಘಟಕದ ಅಧ್ಯಕ್ಷ ಎಚ್.ಎಂ. ಮಧುಸೂದನ್, ಕಟ್ಟಡ ದಾನಿ ನಿವೃತ್ತ ಕಂದಾಯ ಅಧಿಕಾರಿ ಎಂ.ಬಿ. ಬಸವರಾಜ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಮೋಕ್ಷಿತ್ ರಾಜ್, ಪದಾಧಿಕಾರಿಗಳಾದ ಶಿವಾನಂದ್, ಭರತ್, ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಉಪನ್ಯಾಸಕ ಚಂದ್ರಶೇಖರ್ ಕಾರ್ಯಕ್ರಮ ನಿರೂಪಿಸಿದರು. ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಟಿ.ಎಸ್. ಶಾಂಬಶಿವಮೂರ್ತಿ ಸ್ವಾಗತಿಸಿದರು. ಮಹಾಸಭಾದ ತಾಲೂಕು ಘಟಕದ ಕಾರ್ಯದರ್ಶಿ ಉಷಾರಾಣಿ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ತಾಲೂಕು ಆಡಳಿತ ಪುರಸಭೆ ವತಿಯಿಂದ 76ನೇ ಸಂವಿಧಾನ ದಿನವನ್ನು ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ವತಿಯಿಂದ 76ನೇ ಸಂವಿಧಾನ ದಿನವನ್ನು ಆಚರಿಸಲಾಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅತಿಥಿ ಗಣ್ಯರು ಮಾಲಾರ್ಪಣೆ ಮಾಡಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಇದೇ ಸಂದರ್ಭ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಇಂದು ಸಂವಿಧಾನ ದಿನ ಆಚರಣೆ ಮಾಡುತ್ತಿದ್ದೇವೆ. ಭಾರತೀಯ ಸಂವಿಧಾನದಂತಹ ಸಂವಿಧಾನ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಇಂತಹ ಸಂವಿಧಾನವನ್ನ ಕೊಟ್ಟಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸ್ಮರಣೆಯನ್ನ ಪ್ರತಿನಿತ್ಯ ಮಾಡಬೇಕಿದೆ ಎಂದರು. ವಿವಿಧ ಭಿತ್ತಿಪತ್ರ ಹಿಡಿದ ಶಾಲಾ ಮಕ್ಕಳು, ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಸೇರಿದಂತೆ ಪ್ರಮುಖರು ಮೆರವಣಿಗೆಯಲ್ಲಿ ತೆರಳಿದರು. ಇದೇ ಸಂದರ್ಭ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ತಾಲೂಕು ಪಂಚಾಯಿತಿ ಇಒ ಸತೀಶ್, ಭಾರತ ತೆಂಗು ಬೆಳೆಗಾರರ ಒಕ್ಕೂಟದ ಮಾಜಿ ಉಪಾಧ್ಯಕ್ಷ ರೇಣುಕುಮಾರ್, ಡಾಕ್ಟರ್ ವಿಜಯ್, ಸಮಾಜ ಕಲ್ಯಾಣ ಅಧಿಕಾರಿ ಲಿಂಗರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿ.ಎಸ್. ಪ್ರಕಾಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ, ಜಯ ಕರ್ನಾಟಕ ಸಂಘಟನೆಯ ಸೋಮೇಶ್, ದಲಿತ ಸಂಘರ್ಷ ಸಮಿತಿ ಬಿಎಲ್ ಲಕ್ಷ್ಮಣ್, ಪುರಸಭಾ ಮಾಜಿ ಸದಸ್ಯ ಮಂಜುನಾಥ್, ಸಿಪಿಐ ರೇವಣ್ಣ, ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಗಂಗಾಧರ್ ಬಹುಜನ್, ಬಿಆರ್ಪಿ ಶಿವಮರಿಯಪ್ಪ, ಪ್ರಮುಖರಾದ ಎಂಜಿ ವೆಂಕಟೇಶ್, ತೆಂಡೆಕೆರೆ ರಮೇಶ್, ಶಂಭುಗನಹಳ್ಳಿ ಬಾಬು, ವಿವಿಧ ಶಾಲೆಯ ಶಿಕ್ಷಕರು ಇದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಸಂವಿಧಾನ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ. ಈ ಸಂವಿಧಾನವನ್ನು ಕೊಟ್ಟಂಥ ದಿನ ಇವತ್ತೇನು ನವೆಂಬರ್ 26, ಈ ದಿನಕ್ಕೆ ಬಹುಶಃ 70 ವರ್ಷಗಳ ಕಳೆದಿದೆ. 76 ವರ್ಷ. ಸಂವಿಧಾನ ಅಂತಕ್ಕಂಥದ್ದು ಪವಿತ್ರವಾದಂಥ ಒಂದು ಸಂವಿಧಾನ. ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಲೇ ಇರತಕ್ಕಂಥ ಒಂದು ಪವಿತ್ರವಾದ ಸಂವಿಧಾನ ಯಾವುದು ಅಂದರೆ ಅದು ಭಾರತ ದೇಶದ ಸಂವಿಧಾನ. ಆ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ನಾಯಕ, ಭಾರತದ ರತ್ನ
ಏನು ಸಂವಿಧಾನ ಶಿಲ್ಪಿ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದನ್ನು ಸ್ಮರಣೆಯನ್ನು ಮಾಡ್ತಕ್ಕಂಥ ದಿವಸ. ಒಂದು ದಿವಸ ಮಾತ್ರ ಅಲ್ಲ, ಜನವರಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏಪ್ರಿಲ್ 14 ಮತ್ತು ನವೆಂಬರ್ 26 ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರತಿನಿತ್ಯ ಪ್ರತಿ ದಿವಸ ಸಂವಿಧಾನ ಶಿಲ್ಪಿಯನ್ನು ನಾವು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಇದು. ಏಕೆಂದರೆ ಇಡೀ ಜಗತ್ತಿಗೆ ಗೌರವಿಸ್ತಕ್ಕಂಥ ಸಂವಿಧಾನ ಯಾವ್ದಾರ ದೇಶದಲ್ಲಿದೆ ಅಂದರೆ ಅದು ಭಾರತ ದೇಶದಲ್ಲಿ ಮಾತ್ರ. ಅಂಥ ಸಂವಿಧಾನ ಕೊಟ್ಟಂಥ ಮಹಾನ್ ನಾಯಕನ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ನಮ್ಮ ಅಧಿಕಾರಿ ಮಿತ್ರರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರತಿನಿಧಿಗಳು, ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಸಹ ಭಾಗವಹಿಸಿದ್ದಾರೆ. ನ್ಯೂಸಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ತಾಲೂಕಾಡಳಿತ, ಪುರಸಭೆ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ಬೇಲೂರಿನಲ್ಲಿ ತಾಲೂಕಾಡಳಿತ, ಪುರಸಭೆ ವತಿಯಿಂದ 76ನೇ ಸಂವಿಧಾನ ದಿನವನ್ನ ಆಚರಿಸಿದರು. ಕುಶಾಲನಗರ ಪಟ್ಟಣದ ಶ್ರೀ ನಾಗದೇವತಾ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ 18ನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಪೂಜಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎನ್.